ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ತರ ಬಿಳಿ ರೈಸ್ಗೆ ಈ ಆಲೂ ಮಸಾಲಾ ಫ್ರೈನ ಹಾಕೊಂಡು ಮೇಲೆ 1 ಟೇಬಲ್ ಸ್ಪೂನ್ ಹಾಕೋಷ್ಟು ತುಪ್ಪನ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ, ಟೇಸ್ಟ್ ಅಂತೂ ಮಸ್ತಾಗಿ ಕೂಡ ಇರುತ್ತೆ. ಹೇಳದೇ ಬೇಕಾಗಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಜಸ್ಟ್ ಒಂದೇ ಒಂದು ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಆಲೂ ಮಸಾಲಾ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ತಿಂದವರು ಪದೇ ಪದೇ ಕೇಳ್ತಾರೆ ಯಾವ ರೀತಿ ಮಾಡಿದ್ರಿ ಅಂತ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ಹಾಗೆ ಕೇವಲ 10 ನಿಮಿಷದಲ್ಲಿ ಕೂಡ ಮಾಡ್ಕೋಬಹುದು. ಈ ಚಳಿ ಚಳಿ ವೆದರ್ಗೆ ಈ ತರ ಕಾಕರವಾಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ರೈಸ್ ಮುಂದೆ ಯಾವುದೇ ಚಿಕನ್, ಮಟನ್, ಸಾಂಬಾರ್ ಏನು ಬೇಕಾಗಿರಲ್ಲ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಒಂದೇ ಒಂದು ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಈ ಆಲೂ ಮಸಾಲಾ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗಿದ ನಂತರ ನಾನಿಲ್ಲಿ ಡೀಪ್ ಫ್ರೈ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಮೇಲೆ ನೀವು ಎಣ್ಣೆನ ಹಾಕೊಳ್ಳಿ. ಇಲ್ಲಿ ಎಣ್ಣೆನ ನಾನು ಏನು ಉಪಯೋಗಿಸ್ತಾ ಇಲ್ಲ, ಜಸ್ಟ್ ಫ್ರೈ ಮಾಡ್ಕೋಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದು 3 to 4 ಮೆಂಬರ್ಸ್ ಆಗೋಷ್ಟು ಆಗುತ್ತೆ. ಇವಾಗ ನೋಡಿ, ಎಣ್ಣೆಗೆ ಹಾಕಿದ ಬೆಳ್ಳುಳ್ಳಿನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಒಂದ್ 3-4 ನಿಮಿಷ ಈ ಬೆಳ್ಳುಳ್ಳಿ ಕಂದು ಬಣ್ಣ ಬರ್ಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಫ್ರೈ ಆಗಿರುವ ಬೆಳ್ಳುಳ್ಳಿನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದ್ 3-4 ಹಸಿಮೆಣಸಿಕಾಯಿನ ನೀಟಾಗಿ ವಾಶ್ ಮಾಡಿ ಹಾಗೇನೆ ಹಾಕೊಳ್ತಾ ಇದೀನಿ. ಮಧ್ಯಕ್ಕೆ ಏನು ಕಟ್ ಮಾಡಿಲ್ಲ, ಉಂಡೆ ರೀತಿನೇ ಹಾಕೊಳ್ತಾ ಇದೀನಿ. ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಬಿಟ್ರೆ ಎಣ್ಣೆಯಲ್ಲಿ ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಉಂಡೆ ಹಸಿಮೆಣಸಿಕಾಯಿನ ಹಾಗೇನೆ ಹಾಕೊಳ್ತಾ ಇದೀನಿ. ಹಾಕ್ಬೇಕಾದ್ರೆ ಹಸಿಮೆಣಸಿಕಾಯಿ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ, ಹಾಕಿದ ನಂತರ ಸಿಡಿದು ಬಿಡುತ್ತೆ ಹಸಿಮೆಣಸಿಕಾಯಿ. ನೋಡಿ, ಇವಾಗ ಹಸಿಮೆಣಸಿಕಾಯಿ ತುಂಬಾನೇ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಒಣಮೆಣಸಿಕಾಯಿನ ಏನಿಲ್ಲ ಅಂದ್ರೂ ಒಂದು 6-7 ಒಣಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ನೋಡಿ, ಇಷ್ಟು ಕಲರ್ ಬಂದ್ರೆ ಸಾಕು. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಈರುಳ್ಳಿನ ತುಂಬಾ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಈ ಈರುಳ್ಳಿ ಏನಿಲ್ಲ ಅಂದ್ರೂ 1-2-3 ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮೇನು ಈರುಳ್ಳಿನೇ ಹಾಕೊಂಡಷ್ಟು ಈ ಪಲ್ಯದಲ್ಲಿ ತುಂಬಾನೇ ಟೇಸ್ಟ್ ಆಗಿ ಸಖತ್ತಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕಂದು ಬಣ್ಣ ಬರಬೇಕು, ಅಂದ್ರೆ ಬ್ರೌನ್ ಕಲರ್ ಬರಗಂಟ ಈರುಳ್ಳಿನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಕಲರ್ ಬಂದ್ರೆ ಸಾಕು. ಇವಾಗ 1 ಕಡ್ಡಿ ಆಗೋಷ್ಟು ಹಸಿ ಕರಿಬೇವಿನ ಸೊಪ್ಪನ್ನ ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಜೊತೆಗೆ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಮತ್ತೆ ಹಸಿ ಕರಿಬೇವು ಎರಡೂ ಕೂಡ ಕ್ಲೀನ್ ಆಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಎರಡೂ ಕೂಡ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಸಪರೇಟ್ ಮಾಡಿ ಇಟ್ಕೊಂಡಿದ ನಂತರ ನಾನು ಇಲ್ಲಿ 1 ಮೀಡಿಯಂ ಸೈಜ್ದು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ 2 ಮೀಡಿಯಂ ಸೈಜ್ ಟೊಮೊಟೊ ಫುಲ್ಲು ಹಣ್ಣಾಗಿರ್ಬೇಕು, ಆ ರೀತಿ ಟೊಮೊಟೊನ ತಗೊಂಡು ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಎಣ್ಣೆ ಜೊತೆಗೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದು 5-6 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೇಗ ಟೊಮೊಟೊ ಕೂಡ ಬೆಂದ್ಬಿಡುತ್ತೆ, ಬಟ್ ಆಲೂಗೆಡ್ಡೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ಈ ಟೊಮೊಟೊನ 2 ಸೈಡು ತಿರುಗಿಸಿ ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಈ ಟೊಮೊಟೊ ಕ್ಲೀನ್ ಆಗಿ ಬೆಂದಿದೆ ಅಂತ. ಈ ಟೊಮೊಟೊ ಇಷ್ಟು ಬೆಂದ್ರೆ ಸಾಕು. ಮತ್ತೆ ಟೊಮೊಟೊ ಎತ್ಕೊಂಡಿದ ನಂತರ ಆಲೂಗೆಡ್ಡೆನ ಮತ್ತೆ ಏನಿಲ್ಲ ಅಂದ್ರೂ ಒಂದು 3-4 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಆಲೂಗೆಡ್ಡೆನ ಈ ತರ ಮಧ್ಯಕ್ಕೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬೆಂದಿದ್ಯಾ ಬೆಂದಿಲ್ವಾ ಅಂತ. ನೋಡಿ, ಇವಾಗ ಟೊಮೊಟೊ ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ಟೊಮೊಟೊನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಆಲೂಗೆಡ್ಡೆ ಮಾತ್ರ ಬೇಯಬೇಕು. ಮತ್ತೆ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ. ಜಾಸ್ತಿ ಟೈಮ್ ಏನು ತಗೊಳಲ್ಲ ಆಲೂಗೆಡ್ಡೆ. ನೋಡಿ, ಇವಾಗ 2 ಸೈಡು ತಿರುಗಿಸಿ ಇದನ್ನ ಕ್ಲೀನ್ ಆಗಿ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇನೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಬೆಂದಿರುವ ಆಲೂಗೆಡ್ಡೆನು ಕೂಡ ಬೇರೆ ಪ್ಲೇಟ್ಗೆ ನಾನು ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಹಾಕೊಳ್ತಾ ಇಲ್ಲ. ಈ ಆಲೂಗೆಡ್ಡೆನೆ ಸಪರೇಟ್ ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಬನ್ನಿ ಫ್ರೈ ಮಾಡಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಯಾವ ರೀತಿ ಆಲೂ ಫ್ರೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೆಂದಿರುವಂತಹ ಟೊಮೊಟೊ ಸಿಪ್ಪೆ ಮೇಲಿರುವ ಸಿಪ್ಪೆ ಎಲ್ಲ ಈ ತರ ಬಿಡಿಸ್ಕೊಳ್ತಾ ಇದೀನಿ. ಹಾಗೇನೆ ಹಾಕೊಂಡ್ರೆ ತುಂಬಾನೇ ಟೇಸ್ಟು, ಬಟ್ ನಾವಿಲ್ಲಿ ರುಬ್ತಾ ಇಲ್ಲ, ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತಿರೋದ್ರಿಂದ ಮೇಲಿರುವ ಟೊಮೊಟೊ ಸಿಪ್ಪೆ ಎಲ್ಲ ಕೂಡ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ರಿಮೂವ್ ಮಾಡ್ಕೊಂಡಿದ ನಂತರ ಮತ್ತೆ ಒಂದು ಪ್ಲೇಟ್ಗೆ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೊಂಡು ಈ ತರ ಕೈಯಲ್ಲಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ.
ಈ ತರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಈ ತರ ನಿಧಾನವಾಗಿ ನಾವು ಹಾಕಿರುವಂತಹ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಿಧಾನವಾಗಿ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಗನೆ ಕೂಡ ಹಾಕ್ಬಿಡತ್ತೆ, ಯಾಕಂದ್ರೆ ನಾವೆಲ್ಲಾ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡಿ ಹಾಕೊಂಡಿರ್ತೀವಲ್ಲ, ಸೊ ಟೈಮ್ ಏನು ಜಾಸ್ತಿ ಏನು ತಗೊಳಲ್ಲ. ನಿಮ್ಗೆ ಕೈಯಲ್ಲಿ ಈ ತರ ಕಿವುಚಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿಲೂ ಕೂಡ ರುಬ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಒಳ್ಕಲಲ್ಲಿ ಇತ್ತು ಅಂದ್ರೆ ಒಳ್ಕಲಲ್ಲೂ ಬೇಕಾದ್ರೆ ನೀವು ರುಬ್ಕೋಬಹುದು. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈ ತರ ಕೈಯಲ್ಲಿ ಕಿವುಚ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ 1 ಮೀಡಿಯಂ ಸೈಜ್ ಈರುಳ್ಳಿನ ಅದನ್ನು ಕೂಡ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇದನ್ನೆಲ್ಲನೂ ಕೂಡ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಜಾಸ್ತಿ ಟೈಮ್ ಏನು ತಗೊಳಲ್ಲ, ಬೇಗನೆ ಕೂಡ ಮಾಡ್ಕೊಬಿಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಅವಾಗಲೇ ಬೇಯಿಸಿ ಇಟ್ಟಿರುವಂತಹ ಆಲೂಗೆಡ್ಡೆನೂ ಕೂಡ ಹಾಕೊಂಡು ಈ ತರ ಕೈಯಲ್ಲಿ ಕಿವುಚ್ಕೋಬೇಕಾಗತ್ತೆ. ಇದು ಆಲೂಗೆಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಬಿಡಿ. ಇವಾಗ ಏನಾದ್ರು ಉಪ್ಪು ಹುಳಿ ಖಾರ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ಟೈಮಲ್ಲೂ ಬೇಕಾದ್ರೆ ನೀವು ಹಾಕೋಬಹುದು. ಇವಾಗ ನೋಡಿ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ಆಲೂ ಫ್ರೈ ರೆಡಿ ಆಗಿದೆ. ಇವಾಗ ಇದನ್ನ ಬಿಸಿ ಬಿಸಿ ಅನ್ನ ಜೊತೆಗೆ ಮೇಲೆ ಉಂಡೆನ ಹಾಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ ತಿಂತ ಇದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇದರ ಮುಂದೆ ಯಾವುದೇ ಚಿಕನ್ ಮಟನ್ ಏನು ಬೇಕಾಗಿರಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ಚಳಿ ಚಳಿ ವೆದರ್ಗೆ ಏನಾದ್ರು ಖಾರವಾಗಿ ತಿನ್ಬೇಕು, ಅದು ಬೇಗನೆ ಏನಾದ್ರು ಟೇಸ್ಟಿಯಾಗಿ ತುಂಬಾನೇ ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಇದನ್ನ ವೈಟ್ ರೈಸ್ಗೆ ತಿನ್ಬೇಕು ಅಂತ ಏನಿಲ್ಲ, ಚಪಾತಿ, ಪೂರಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿ ಕೂಡ ಇರುತ್ತೆ ಈ ಆಲೂ ಮಸಾಲಾ ಫ್ರೈ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಈ ಟೇಸ್ಟ್ ಅಂತೂ ನೀವು ಯಾವತ್ತೂ ಮರೆಯಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಸೊ ಮರಿದೇನೆ ಟ್ರೈ ಮಾಡಿ ನೋಡಿ, ಹೇಗ್ ಗೊತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.